ಸ್ಟಾರ್ಟ್ ಮಾಡ್ಬೋದಾ? ಚಲೋ. ಈಗ ಎಲ್ಲ ನಾ ಮಾತಾಡಿ ರೆಕಾರ್ಡಿಂಗ್ ಮಾಡ್ಬೇಕಾ? ಯಾವುದು ಹೌದಾ? ಇವತ್ತಿನ ಪತ್ರಿಕಾಗೋಷ್ಠಿ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮಾಡುತ್ತಾ, ಇವತ್ತಿನ ಸುದ್ದಿಗೋಷ್ಠಿ ಭಾಳ ಮಹತ್ವವಾದ ಮತ್ತು ಈ ಸುದ್ದಿಗೋಷ್ಠಿ ಮಾಡಲು ನಾವು ದುಃಖದಿಂದ ಮಾಡುತ್ತೀವಿ. ರಾಜ್ಯ ಸರ್ಕಾರ ನಡವಳಿಕೆ ನಾವು ಯಾವುದೇ ಪಕ್ಷ ಸರ್ಕಾರದಲ್ಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅನಾಹುತ ಅಂತ ನಡೆಯುವಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಪತ್ರಿಕಾಗೋಷ್ಠಿ ಕರೆದಿವೆ. ವಿಶೇಷವಾಗಿ ಡಿ.ಸಿ. ಬ್ಯಾಂಕ್ ಚುನಾವಣೆ ದಿವಸ 19 ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ. ಎಲ್ಲ ವಿಷಯ ಗೊತ್ತಾಯ್ತು ನಮಗೆ. ಆ ಕೇಸ್ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ. ಅವ್ರ ಕಾನೂನಲ್ಲಿ ಏನಾಗ್ತೈತಿ, ಅದು ಕಾನೂನು ಕೋರ್ಟ್ ಅದ್ರ ಬಗ್ಗೆ. ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ 2 ದಿವಸ ಹಿಂದೆ ಹುಕ್ಕೇರಿ ಗ್ರೇಡ್ 2 ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನೆಲ್ಲ ಬರ್ಕೊಟ್ಟಾನೆ. ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರುವಂಥ ಕೋರ್ಟಿಗೆ ಬರೆದುಕೊಟ್ಟಾನೆ. ಅಂದರೆ ಉದಾಹರಣೆ, ಈಗ ನಾವು ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದಸ್ಯರು ಅವ್ರೀಗ ಎಷ್ಟೇ ಆಗೋದಿಲ್ಲ. ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಒಂದು ಯಾವುದು ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ. ದುರ್ದೈವ ಸಂಗತಿ ಅಂದರೆ 2004-05ರಲ್ಲಿ ಅಹಿಂದ ಒಂದು ಸಂಘಟನೆ ಹುಟ್ಟಿದ್ದು. ನಾವು ಆ ಸಂಘಟನೆಯಲ್ಲಿ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪನವರು, ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ವಿ ನಾವು. ದುರ್ದೈವ ಸಂಗೀತ ಅದೇ ಸಂಘಟನೆ ಮುಖಾಂತರ ಬಹಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು, ಸಮಾಜ ಸಚಿವರಿರ್ಬೋದು, ಗೃಹ ಸಚಿವರಿರ್ಬೋದು, ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದ್ರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ. ಅದಕ್ಕೆ ಇದೊಂದು ಭಾಳ ಪತ್ರಿಕಾಗೋಷ್ಠಿ ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ, ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ, ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ, ಇಡೀ ದಲಿತ ಸಮಾಜ, ಹಿಂದುಳಿದ ಸಮಾಜ ಅಂತ ಅಹಿಂದ ಸಮಾಜದ ನಾವು ಯಾಕಂದ್ರೆ ಬರೀ ನೇತೃತ್ವ ಇಸ್ಕೊಂಡು ರಾಜಕೀಯಕ್ಕೋಸ್ಕರ ಫಾಯ್ದೆ ಮಾಡ್ಕೊಂಡು ಇವತ್ತು ಬಾಯಿ ಸುಕ್ಕುವಂಥ ನಾಯಕರ ಬಗ್ಗೆ ಭಾಳಷ್ಟು ಮನನೊಂದು ನಾವೇ ಇನ್ನು ಕೈಗೆ ಎತ್ತಿಕೊಳ್ಳಬೇಕನ್ನೋ ಸಂದರ್ಭದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮತ್ತು ನಿನ್ನೆ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕೇರಿ ತಹಸೀಲ್ದಾರ್ ಅವರು ಮಾಡಿದಂಥ ಕೃತ್ಯಕ್ಕೆ ಅವ್ರ ಮೇಲೆ FIR ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು. ಮತ್ತು ಅವ್ರ ಈಗ ಆದಂಥ ಏನು ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರೋಲ್ಲ ಅಂತ ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಯಾವ ಕಾರಣಕ್ಕೆ ಬರೋದ್ರು ಸರ್? ಏನಂದ್ರೆ ಈಗ ಯಾಕೆ ಅಂತಾರೆ? ಈಗ ಯಾಕಂದ್ರೆ ವಾಲ್ಮೀಕಿ ಸಮಾಜ ಎಷ್ಟು ಇರೋದು ಎಲ್ಲ ಡಾಕ್ಯುಮೆಂಟ್ ಇದಾವೆ, ಎಷ್ಟು ಸತೀಶ್ ಜಾರಕಿಹೊಳಿ ಗೆದ್ದಿದ್ದು, ಎಷ್ಟು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಈಗ ಯಾವ ವಿಷಯ ಇಟ್ಕೊಂಡು ಅವರು ರಮೇಶ್ ಕತ್ತಿ ಅವರ ಒಂದು ಇಂಟ್ರೆಸ್ಟ್ ಬಿಲ್ ಅವ್ರು ಕೇಳ್ತಾರೆ ಹೈಕೋರ್ಟ್ನಲ್ಲಿ. ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬರ್ಕೊಟ್ಟು ನನ್ನ ಡೀಟೇಲ್ ಮಾಹಿತಿ ಇಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಅದಕ್ಕೆ ನಾನು ಒಬ್ಬ ಆ ಸಮಾಜ ಪತಿನಾಗಿ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದಲ್ಲಿ ಹೆಂಗೆ ಮಾಡಬೇಕು ಅಂತ ಚರ್ಚೆ ಮಾಡ್ಕೊಂಡು ಡಿಸಿಷನ್ ತೊಗೊಳ್ತೀವಿ. ಇವತ್ತು ತಕ್ಷಣ ನಾವು ರಾಜ್ಯ ಜನತೆಗೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ DC ಮಾತಾಡಿ ತಿಳಿಸಿದೆ. ನಾನು ಅವ್ರು ಏನು ಆ್ಯಕ್ಷನ್ ಗೊತ್ತಿಲ್ಲ. ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜನರಿಗೆ ಮುಟ್ಟಬೇಕಂತ ನಮ್ಮ ಸಮಾಜ ಇರ್ಬೋದು. ಇವತ್ತು ವಾಲ್ಮೀಕಿ ಆಗಿದೆ, ನಾಳೆ ಹರಿಜನರಿಗೆ ಆಗ್ತದೆ, ನಾಳೆ ಹಿಂದೂ ಸಮಾಜಕ್ಕೆ ಆಗ್ತದೆ.
ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಕೊತೀನಿ. ಒಬ್ರಿಗೆ ಅದೇ ಅವ್ರಿಗೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದ್ರೆ ಅದೇ ದುರ್ದೈವ ಸಂಗತಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಸಮಾಜ ಅದಾರೆ, ಗೃಹ ಸಚಿವರು ಹಿಂದೂ ದಲಿತ ಅದಾರೆ, ಸಮಾಜ ಕಲ್ಯಾಣ ದಲಿತ ಇದ್ದಾರೆ, ಉಸ್ತುವಾರಿ ಸಚಿವರು ದಲಿತ ಇದ್ದಾರೆ. ಇದ್ರೂ ಸಹಿತ ನಮಗೆ ನ್ಯಾಯ ಸಿಗತ್ತೆ ಅಂದ್ರೆ ಭಾಳ ಮನಸ್ಸಿಗೆ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೇಡಬೇಕು ಮಾಡಬೇಕು ನನಗೆ ಸಹಿತ ಕನ್ಫ್ಯೂಷನ್ ಇದೆ. ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾದಾ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು, ಒಬ್ಬ ಗ್ರೇಡ್ 2 ತಹಸೀಲ್ದಾರ್ ಆ ಸಮಾಜ ಬರುವಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಯುವಂಥ ಒಂದು ಜೀವಂತ ಉದಾಹರಣೆ ಅಲ್ಲ. ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ, ನಾನು ಕೊಡ್ತೀನಿ ಬೇಕಾದ್ರೆ ಅದೇ ನನ್ನ ಕಡೆ. ಅವು ತಹಸೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲ್ಮೀಕಿ ಸಮಾಜದ ಬೇಡರು ಹಾಕಿದ ಕೇಸು, ಇದು ವರ್ಗ 1 ಬರ್ತದೆ, ಇದು ಎಸ್ ಟಿ ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ. ಇನ್ನೇನು ಬೇಕು? ಸರ್ಕಾರ ಒತ್ತಡ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬೇರೆ ಷಡ್ಯಂತ್ರ ಅಂತ ಗೊತ್ತಿಲ್ಲ. ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿಲ್ಲ. ಅವರು ಕೇಸ್ ದಾರಿ ಅಂದರೆ ನೋಡ್ರಿ, ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫ್ ಐ ಆರ್ ಆಗಿದ್ದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಎಲ್ಲ ಕಡೆ. ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ವಿದ್ಯಾವಂತರು ಭಾಳ ಅದಾರೆ. ಧಾರವಾಡದಲ್ಲಿ ಅವರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಐ ಆರ್ ಮಾಡಿಸಿದ್ರು. ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಪ್ಸಕ್ಕೆ ಬರೋಲ್ಲ. ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನನ್ನ 2 ದಿವಸದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಆಯ್ತಪ್ಪ ನಾನು ಯಾರೂ ಬಂದಿಲ್ಲ, ನಾನು ಗಂಭೀರವಾಗಿ ನಾನು ಸೋಮವಾರ ದಿವಸ ನನಗೆ ನಿನ್ನೆ ರವಿವಾರ ಆತನೇ ಗೊತ್ತಾಯಿತು. ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡ ನಮ್ಮ BJP ಪಕ್ಷ ಅಂತ ಮಾತಾಡ್ತಿಲ್ಲ. ನಾನು ರಮೇಶ್ ಜಾರಕಿಹೊಳಿ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರವಾಗಿ ತಗೊಂಡು, ಯಾಕಂದರೆ ನಮ್ಮ ಸರ್ಕಾರ ಅಹಿಂದ ಆದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತದೆ, ನಾಳೆ ಎಲ್ಲರಿಗೂ ಆಗ್ತೈತೆ. ಅದಕ್ಕೆ ಇವತ್ತು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡಬೇಕು ಅನ್ನೋದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ನಿರ್ಣಯ ಗವರ್ಮೆಂಟ್ ನೋಟಿಫಿಕೇಶನ್ ಐತಿ. ವಾಲ್ಮೀಕಿ ಸಮಾಜ ಎಷ್ಟಿದೆ ಗೊತ್ತದ, ಒಂದು ಗ್ರೇಡ್ 2 ತಹಸೀಲ್ದಾರ್ ರಿಪೋರ್ಟ್ ಕೊಟ್ರೆ ಹೆಂಗೆ ಓದಲಾಗ್ತಿದ್ರಿ ಅಲ್ರಿ. ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ನನಗೆ ಗೊತ್ತಿಲ್ಲ. ಅದು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಂತ ಬೇಡ ನಾ ಬೇಡ ತಂದದ್ದು ಉಪಯೋಗ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ. ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ. ಅದನ್ನು ಇನ್ಕ್ವೈರಿ ಮಾಡಿ ಆ ತಹಸೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರು ಇನ್ಕ್ವೈರಿ ಆಗ್ಬೇಕಂತ ಆಗ್ರಹ ಮಾಡ್ತೀವಿ. ಹೈಕೋರ್ಟ್ ಏನಾದ್ರು ಕೇಳಿತ್ತಾ ಅಥವಾ ನೀವ್ರಾಗಿ ಕೊಟ್ರೆ? ಯಾಕಂದ್ರೆ ಇನ್ಸಿಡೆಂಟ್ ಆಗಿದೆ ಬೆಳಗಾವಿಯಲ್ಲಿ. ಹೈಕೋರ್ಟ್ ಕೇಳಿಲ್ಲ. ಇವ್ರು ಬೇಲ್ ಅಪ್ಲಿಕೇಶನ್ದಲ್ಲಿ ಕೇಸ್ ಹಾಕಿದ್ರು. ಇವರು ಎಷ್ಟಿನ ಬರೋಲ್ಲ ಅನ್ನೋದು ಪ್ರೂವ್ ಮಾಡಕ್ಕೆ ಹಾಕಿದರು. ಜಾಮೀನು ಸಮ ಹಾಕಿದ್ದಾರೆ. ಅಲ್ಲೆಲ್ಲ ಸ್ವಾಮಿ ಅದೆಲ್ಲ ಎಲ್ಲೇ ಎಫ್ ಐ ಆರ್ ಆದರೂ ಅಲ್ಲೇ ಟ್ರಾನ್ಸ್ಫರ್ ಆಗಬೇಕು. ಇದು ಆದದ್ದು ಬೆಳಗಾವಿ ಜಿಲ್ಲೆ, ಅವ್ರು ಇರೋದು ಬಾಗೇವಾಡಿಯಲ್ಲಿ. ಅಲ್ಲಿ 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 ಸಿಟಿಲೇ ಧಾರವಾಡದಲ್ಲಿ ಇದ್ದದ್ದು ಹುಕ್ಕೇರಿ ತಹಸೀಲ್ದಾರ್. ಅದನ್ನ ಅಲ್ಲಿ ಅವ್ರು ಇರೋದು ಬಾಗೇವಾಡಿ. ಅಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇದು ಟೆಂಪರರಿ ಅಂದ್ರೆ ಇವತ್ತು ಷಡ್ಯಂತ್ರ. ಹಿಂಗೆ ಬಿಟ್ರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕಿ ಜನಾಂಗ ಎಷ್ಟೆಲ್ಲ ಪ್ರೂವ್ ಮಾಡ್ತಾರೆ. ಹಿಂಗೆ ಬಿಟ್ರೆ ಇದು ಸ್ಟಾರ್ಟು. ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಅನ್ಯಾಯ ಆಗ್ತೈತೆ. ನಮ್ಮ ಸಮಾಜ ಇರ್ಬೋದು, ಹಿಂದುಳಿದ ಸಮಾಜ ಇರ್ಬೋದು, ಅಹಿಂದ ಸಮಾಜ ಎಲ್ಲರಿಗೂ ಅನ್ಯಾಯ ಆಗ್ತೈತೆ. ಯಾರೂ ತಲೆ ಕೇಳ್ತಾರಲ್ಲ. ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪವಾದ ಮಾಡ್ತೀನಿ. ಅವರೇ ಅಹಿಂದ ದಲಿತ ತಿಳಿಸಿ ನಾವೆಲ್ಲರೂ ಬಂದಾರಲ್ಲ, ಇವರೇ ಕೂತಾರೆ. ಬರೀ ನಮ್ಮ ರಾಜಕಾರಣ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ. ದಯವಿಟ್ಟು ಇದರಲ್ಲಿ ಸೀರಿಯಸ್ ತಗೊಳ್ಳಿ. ಭಾಳ ಡೇಂಜರ್ ಅದ. ಪಕ್ಷಾತೀತ ಮನೆ ಮಾಡ್ಕೋತಾರೆ ಅನ್ನೋದು ಗಂಭೀರ ತಗೊಳ್ಳಿ. ಯಾರ ಮೇಲೆ? ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಿದ್ರು. ಬಳಿಕ ಪೊಲೀಸ್ ಅವರು ಆಯ್ತು. ಆಮೇಲೆ ರಾಜಣ್ಣನವ್ರನ್ನು ಹೊರ ಹಾಕಿದ್ರು.
ವ್ಯವಸ್ಥಿತವಾಗಿ ಏನಾದ್ರು ಈ ಸಮಾಜವನ್ನು target ಮಾಡ್ಲಿಕ್ಕೆ ನೋಡ್ರಿ ಸಮಾಜದ ಅವ್ರವ್ರು ನೋಡ್ರಿ ಅವ್ರ ಸಂದರ್ಭ ಅನುಗುಣವಾಗಿ ಅವ್ರು ತಪ್ಪು ಮಾಡೋದಕ್ಕೆ ಆಗೈತಿ. ಎಲ್ಲರೂ ಅದನ್ನ ಪೂರ್ಣ ನಾನು ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ. ಅದು ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಅಹಿಂದ ಸಮಾಜ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಾಗ ನಾವು ಎಚ್ಚರಿಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನವಿ ಮಾಡ್ಕೊಬೇಕು. ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಅಧಿವೇಶನದಲ್ಲಿ ನಾನು ಉತ್ತರ ನೋಡಿ ನಾವು ಸ್ವಾಮೀಜಿಯವ್ರು ಮಾತಾಡ್ತೀನಿ ನಾನು ಕೊಡ್ತೀವಿ ಅದನ್ನು ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಅವರು ಅಡ್ವೊಕೇಟ್ ಹೈಕೋರ್ಟ್ನಲ್ಲಿ ಇದು ಬಹುಶಃ ಧಾರವಾಡ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ. ಅಲ್ಲಿ ಹೈಕೋರ್ಟ್ನಲ್ಲಿ ಇವರು ಬೇಡರು ಎಸ್ ಟಿ ಬರೋಲ್ಲ ಅಂತಷ್ಟು ಬೇಲಾಗೈತೆ ಅದು. ಈಗ ತಾವೇ ಹೇಳಿದ್ರಿ ಉತ್ತರವಾದಿ ಸಚಿವರು ದಲಿತರಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ದಲಿತರಿದ್ದಾರೆ, ಜೊತೆಗೆ ನಾಗರಿಕ ಹಕ್ಕುಗಳ ಅಧಿಕಾರಿ ಕೂಡ ದಲಿತರಿದ್ದಾರೆ ಅಂತ. ಅಧಿಕಾರದ ಇಲ್ಲದಲ್ಲ, ಅಲ್ಲ ಅಧಿಕಾರ ಇಲ್ಲ, ತಪ್ಪು ಹೇಳಿ ಮಿಕ್ಸ್ ಮಾಡಬೇಡಿ. ಅಧಿಕಾರ ಹೇಳಿಲ್ಲ ನಾವು, ನೀವೆಲ್ಲ ಇದು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಅಧಿಕಾರ ಅಂದಿಲ್ಲ ನಾನು. ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದಾರು ನಮಗೆ ನ್ಯಾಯ ಸಿಕ್ತಿಲ್ಲ ಅಂತ ಹೇಳಿದ್ರಿ. ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ? ಅವ್ರಿಗೆ ಮನವಿ ಮಾಡ್ಕೋದು ನಿಮ್ಮ ಮುಖಾಂತರ ಅವ್ರಿಗೆ ನೀವು ಹೇಳಬೇಕು. ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು, ಅವರು ಅದ ಸಮುದಾಯ ಬಂದಂಥವ್ರು, ಎಷ್ಟು ರಿಸರ್ವ್ ಕೌನ್ಸಿಲ್ ಆರಿಸಿ ಬಂದವರು. ನಾ ಜನರದ್ದು ಬಂದ್ರಿ, ನನಗೆ ಸಂಬಂಧ ಇಲ್ಲ. ನಾನು ಬಾಲಚಂದ್ರ ಜಾರಕಿಹೊಳಿ, ರಾಜಣ್ಣ, ಪ್ರಿಯಾಂಕಾ ಜಾರಕಿಹೊಳಿ ಜನರಲ್ಲಿ ಬಂದು ನಾವು ಜನರಲ್ಲಿ ಬಂದು ನಾವು ಅವರು 15 ಜನ ಶಾಸಕರಲ್ಲಿ 14 ಜನ ಕಾಂಗ್ರೆಸ್, JDS ಇದಾರೆ, 2 ಲೋಕಸಭಾ ಸದಸ್ಯರಾರ ಕಾಂಗ್ರೆಸ್ನಲ್ಲಿ. ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹಿಂಗೆ ಬಿಟ್ಟರೆ ಮೈತಂದ್ರೆ ಅವ್ರಿಗೆ ಗೊತ್ತಿದೆ. ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಂಗೆ ಪಾಪ ಜನರು ಬಂದ್ರು ನಮ್ಮ ಸಮಾಜ ಕಂಡ ನನಗೂ ಬಂದಂಗೆ ಅದ. ನಾ ಏನು ಕೈದುಕೊಂಡೆಲ್ಲ ನೋಡ್ರಿ. ಇದು ಬೇಡ ಇದು ಭಾಳಷ್ಟು ಸಮಸ್ಯೆ, ಭಾಳಷ್ಟು ಕೆಟ್ಟ ಇದೆ. ಅದನ್ನ ಭಾಳ ಗಂಭೀರ ತಗೋಬೇಕು, ಭಾಳ ಲೈಟ್ಲಿ ತಗೊಳ್ಳೋದು. ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತೀನಿ. ಸ್ವಾಗತ ಸೇರ್ಲಿ, ಅದೇನ ಅದಕ್ಕೆ ಸ್ವಾಗತ. ಅವರು ಬರಲಿ. ಆದ್ರೆ ನನ್ನ ಒಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪರ್ಸೆಂಟ್ ಹೆಚ್ಚು ಮಾಡಿ, ಇಷ್ಟೇ ನನ್ನ ರಿಕ್ವೆಸ್ಟ್. ಎಲ್ಲರಿಗೂ ಮೋಸ್ಟ್ ವೆಲ್ಕಮ್. ಸಿಕ್ಕಿದೆ. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ. ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು, ಸರ್ಕಾರ ರಮೇಶ್ ಕತ್ತಿಗೆ ಬಗ್ಗೆ ಮಾತಾಡ್ತಿಲ್ಲ, ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರ ಗಮನ ತಗೊಳ್ಳಿಕ್ಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಆಯ್ತು ಸರ್, ಅದು ಕ್ಲೋಸ್. ಮತ್ತೆ ಏನಕ್ಕೆ ಅದು ಇವತ್ತು ಸಿಕ್ಕಿದೆ ಸೆಲ್ಸ ಅಲ್ಲ. ಅವರು ಯಾರ ನಮ್ಮ ಧಾರವಾಡದಲ್ಲಿ ಬೆಳಗಾವಿಯಲ್ಲಿ ಅವರು ಸೆಲ್ಸಾರ ಅದನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಕಾನೂನುಬದ್ಧ ಮಾಡ್ತಾರೆ. ಇದೊಂದು ಸೀರಿಯಸ್ ಮ್ಯಾಟ್ರ್ ಇರೋದ್ರಿಂದ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು, ನೀವು ಬಹುಶಃ ದಲಿತರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗೆ ಯಾರು ಎಲ್ಲರೂ ನಿಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾ ಎಲ್ಲರೂ ಬಿಡೋದಿಲ್ಲ. ಇದೇನು ಡೇಂಜರ್ ಯಾರಿಗೂ, ಇವ್ರು ಯಾರನ್ನೂ ಬಿಡೋದಿಲ್ಲ. ಯಾರೂ ಇವ್ರು ತಮ್ಮ ಸ್ವಂತಕ್ಕೆ ಫೈದೆ ಮಾಡ್ಕೊಳ್ಳೋರು. ನಮ್ಮ ರೂಪರೇಷ ಅಧ್ಯಕ್ಷ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ. ನಾನು ಬಿಡೋದಿಲ್ಲ, ನಾ ಮಾಡ್ತೀನಿ. ಬದಲು ಸಮುದಾಯದ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ 2 ದಿವಸ ಆಮೇಲೆ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತಾನೆ. ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೆಗನಾದಾಗ ಪಾದಯಾತ್ರೆ ಪರ್ಮಿಷನ್ ಇದ್ದು ಪಾರ್ಟಿದು. ಅವಾಗ ಏನಕ್ಕೆ ಯಾಕೆ ಕೊಡ್ಲಿ ಗೊತ್ತಾ, ಬಹುಶಃ ನನ್ನ ಅಂದಾಜು ಹೈಕಮಾಂಡ್ ಪಾಪ ಕೊಡ್ತಿದ್ರು. ನಮ್ಮ ಯಾರು ನಮ್ಮಲ್ಲಿ ಮುಖ್ಯಸ್ಥರಲ್ಲ ಅದು ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡ್ಲಿಕ್ಕೆ. ಅದಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅವರು, ನಡ್ಡಾ ಅವ್ರ ಭೇಟಿಯಾಗಿ ನಾನು ಇದನ್ನು ದೊಡ್ಡ ಸಮಾಜಕ್ಕೆ ಅನ್ಯಾಯ ಆಗಿದೆ, ವಿಶೇಷವಾಗಿ 74% ವೋಟರ್ಸ್ ಇದ್ದಂಥ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ನೀವು ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ಉಸ್ತುವಾರಿ ಅವರು ಇದರಲ್ಲಿ ಅವರು ಇನ್ವಾಲ್ವ್ ಆಗಬೇಕು ರಿಕ್ವೆಸ್ಟ್ ಮಾಡ್ಬೋದು. ಮುಂದಿನ ಬೆಳಗಾವಿ ಹಿರಿಯ ರಾಜಕಾರಣಿ ಸರ್ 3 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಒಬ್ಬ ಗ್ರೇಟ್ ತಹಶೀಲ್ದಾರ್ ಜೊತೆ ಏನು ಮಾಹಿತಿ ತಗೊಂಡ್ರಿ ಅಂತ ಅವ್ರ ಜೊತೆ? ನಾನು ನಿನ್ನೆ DC ಮಾತಾಡಿದ್ದೀನಿ. ನಾನು ನಾಳೆ ಪ್ರೆಸ್ ಮಾಡೋದು, ಅದಕ್ಕೆ ಪೂರ್ವದಲ್ಲಿ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾ ಏನಾರ ನಂಗೆ ತಪ್ಪರಿಗೆ ಇಮಿಡಿಯೇಟ್ ನಂಗೆ ತಿಳಿಸ್ರಿ. ನಾ 12 ಪರಿಸ್ಥಿತಿ ಇಲ್ಲ ಸೌಕರ್ಯ ಹಂಗೆ ಹೇಳಿ ರದ್ದು ಮಾಡೋದು ಹೇಳಿದ್ದೆ ನಾನು. ಯಾಕೆ ಒಂದು ಸರ್ಕಾರ ಅಪೋಸ್ ಮಾಡೋದು ಜವಾಬ್ದಾರಿ ಸ್ಥಾನ ಇದ್ದಾಗ ನಾನು ಸುಳ್ಳು ಪತ್ರಿಕಾಗೋಷ್ಠಿ ಮಾಡಬಾರ್ದು. ಇಲ್ಲ ಅಂದ್ರೆ ಅದು ಅವ್ರು ಹೇಳಿದ್ರೆ ಅದು ಕರೆ ಇರ್ಬೇಕಲ್ಲಿ. ನಾನು ಎಷ್ಟೊಂದು ಇಶಿಗೆ ಹೇಳಿದ್ದೀನಿ. ನಾಳೆ ಸಂಡೇ ಇತ್ತು, ನಿನ್ನ ನಾಳೆ 12 ಪ್ರೆಸ್ ನಮ್ಮ ST ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ. ನಾಳೆ 12 ಪ್ರೆಸ್ ಮಾಡ್ತೀನಿ ನಾನು. ಅದಕ್ಕೆ ಇದು ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ, ನಾನು ಮಾಡೋದು ಹೇಳಿದ್ದೀನಿ. ನನಗೆ ಹೇಳಿದ್ರೆ ಅದ್ರ ಬಗ್ಗೆ ಸರಿ ಅಥವಾ ಗಂಭೀರ ತೊಗೊಂಡ್ರು, ಎರಡು ಅರ್ಥ ಆಕವು. ಸರಿ ಇರ್ಬೋದು, ಗಂಭೀರ ತೊಗೊಂಡಿರು.
ಎರಡು ಸರಿ ಹಿಂಗ ಆಗೈತೆ ಅಂತ ಹೇಳಿ ಸಮುದಾಯದ ನಾಯಕರಿಗೆ ಸ್ವಾಮಿಗಳಿಗೆ ಅದು ಏನ್ರಿ ವಿಚಾರ ಗಮನ ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಎಸ್ ಸರ್. ರಾಜ್ಯ ರಾಜಕಾರಣಕ್ಕೆ ಬನ್ನಿ ಸರ್. ರಾಜ್ಯ ರಾಜಕಾರಣದಲ್ಲಿ 2 ವರ್ಷ ಮುಗಿತಿ ಸಿದ್ದರಾಮಯ್ಯನವರು. ಅದಾದ ನಂತರ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು, ಇವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಕ್ಷದವರಾಗಿರ್ಬೋದು, ಬೇರೆ ಬೇರೆ ಪಕ್ಷದವರು, ಅವ್ರು ಸ್ವತಃ ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಅದು ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಪಕ್ಷ ಬಿಜೆಪಿ ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತೇವೆ. ಅವ್ರು ಯಾರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ CM ಅವರು ನಾವು ಸ್ವಾಗತ. ಅಲ್ಲಿ ಬರೀ ಅದೇ ಚರ್ಚೆ ಆಗಿದೆ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಿಲ್ಲ ಸರ್. ಅಲ್ರಿ ಈ ಬಹುಮತ ಇರೋ ಸರ್ಕಾರ ಈಗಲ್ಲ, ಕಾಂಗ್ರೆಸ್ ಪಕ್ಷದಾಗ ಬಿಜೆಪಿದಾಗಲ್ಲ, ಸುಳ್ಳಾದ ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ, ಅದು ಈಗ ಇವತ್ತಲ್ಲ, ಬಿಜೆಪಿ ಪಕ್ಷ ಬಂದು ಹೇಳಿ. ಸರ್, ಇನ್ನೊಂದು ವಿಚಾರ, ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯ್ತು, ಒಂದು ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಆಕತ್ತ ಹಿಂದೆ ಆಕತ್ತೆ, ಯಾವ್ದು ಹಿಂದನೂ ಆಗಿರ್ಬೋದು, ಈಗ ನನಗೆ ಗೊತ್ತಿಲ್ಲ. ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ, ಟಿವಿಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ಹುಡುಗನ. ಅವರು ದೊಡ್ಡ ಮನುಷ್ಯ, ಅವರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಒಂದು ಯಾಕಂದರೆ ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರದ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ಮೂಲ ಕಾರಣ ಡಿ ಕೆ ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತೈತೆ ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅವರಿಲ್ಲ, ಅವರಿಗೆ ಈ ಥರಲ್ಲಿ ಗೊತ್ತಿನಲ್ಲ. ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಂದರೆ ನನಗೆ ಗೊತ್ತೈತೆ. ಆ ಸರ್ಕಾರ ತೆಗೆದಾಗ ನಾನೇ ಇದ್ದೆ. ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವೊಬ್ಬಲ್ಲೇ ಎಲ್ಲ ಕೂಡಿದ ಸರ್ಕಾರ ಕೇಳಿದ್ರು. ಆದರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಕ್ಷೇಪ ನಾನು ಸರ್ಕಾರ ಕೇಳಿದ್ದೀನಿ. ಅದು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನು ಡಿ ಕೆ ಶಿವಕುಮಾರ್ ಬಿಟ್ಟು ಡಿ ಕೆ ಅವರಿಂದ ಸರ್ಕಾರ ಬಿತ್ತು. ಏನು ನನಗೆ ಗೊತ್ತು. ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯಿಂದ ಅಂದಾರ, ಮತ್ತೆ ಹೋದ್ಸಲೂ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಸರ್ಕಾರ ಪತನ ಐತಿ. ಈ ಬಾರಿ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಪತನ ಆಗ್ಬೋದೇನು ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದ, ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸನ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದ್ದು ಅದಕ್ಕೆ ನಾವು ಬದ್ದೇನೆ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ. ಆ ರಾಡಿಯಲ್ಲಿ ಹೋಗಬಾರ್ದು. ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾ ಅವ್ರು ತಮ್ಮ ಕೆಲಸ ಅವ್ರು ಬಡದಾಡಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ಬಂದು ನಮ್ಮ ಮೈ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು, ನನ್ನ ಸ್ವಂತ ಅಭಿಪ್ರಾಯ. ಅದು ಏಕನಾಥ್ ಶಿಂದೆ ಯಾರಾದ್ರೂ ಆದ್ರೆ ಅದಕ್ಕೆ ಬೆಂಬಲ ಕೊಡ್ತೀರ ತಾವು ಅಂತ ಹೇಳಿ. ಅಂತ ಸಮಯದಲ್ಲಿ ಈ ಅಂತ ಪರಿಸ್ಥಿತಿಯಿಂದ ಬಂದ ತಮ್ಮ ನಾಯಕತ್ವದಲ್ಲೇ ಇಷ್ಟು ಮಂದಿ ತಗೊಂಡ್ ಬನ್ನಿ ಕಾಂಗ್ರೆಸ್ ಅವರು ಅಂತಂದ್ರೆ ಆ ನಾಯಕತ್ವ ತಾವು ವಹಿಸ್ತೀರ ಅಂತ ಹೇಳಿ. ಕಾಂಗ್ರೆಸ್ ಅಲ್ಲಿ ಇರುವಂತವ್ರು ಏನು ಬಿಜೆಪಿ ಸರ್ಕಾರ ಬಂದ್ಕೊಂಡು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ನಾವು ಬರ್ತೀವಿ. ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ. ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ. ಅದು ದೇವ್ರು ಏನು ಬುದ್ಧಿ ಕೊಟ್ಟು ನೋಡ್ದು ನಾವು. ಅವಾಗ ದೇವ್ರು ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡಿ ಉಳಿಬೇಕನ್ನೋಣ. ಇನ್ನೂ 2 ಸರ್ಕಾರ ಮಾಡಬೇಕಾದ್ರು ಜನಾದೇಶ ಇದೆ. ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ. ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ಬಡವರು ಸೇವೆ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತು. ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ. ಇನ್ನೂ ಅಂತ ಸಿಸ್ಟರ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೂಡ ನಾವು ನೋಡ್ತೇನೆ. ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ದಾಗ ದೇವರ ಬುದ್ಧಿ ಕೂಡ ಆ ನಿರ್ಣಯ ಹೋಗ್ತಾನೆ. ಅವ್ನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. ಡಿ ಕೆ ಶಿವಕುಮಾರ್ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಯತ್ನಾಳ್ ಮಾತು ಹೇಳಿದ್ರು ಸರ್. ಯತ್ನಾಳ್ ಅವ್ರ ಮಾತು ಹೇಳಿದ್ರು, ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ಹಬ್ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರ ಆಗೋ ಚಾನ್ಸಸ್ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆಗಳು ಇವರು ಸರ್ಕಾರ ನಡೆಸಿ ಜನರು ತೂತು ಅನ್ಸ್ಕೋಬೇಕು. ಅವರು ಇನ್ನೂ 2 ನಡಿಬೇಕು ಅವ್ರ ಸರ್ಕಾರ. ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ. ನಂಬರ್ ಗೇಮ್ದಲ್ಲಿ ಬಹಳಷ್ಟು
ನಮ್ಮ ಡಿ ಕೆ ಶಿವಕುಮಾರ್ ಸನ್ಮಾನ ಡಿ ಕೆ ಶಿವಕುಮಾರ್ ನಮ್ಮ ನಂಬರ್ ಭಾಳ ಕಡಿಮೆ ಅದಾವ. ಸುಮ್ಮನೆ ಟಿ ವಿಯಲ್ಲಿ 51 ವರ್ಷ ಇವತ್ತೇ ಚೀಫ್ ಮಿನಿಸ್ಟರ್ ನಾವು 51 ತೋರಿಸಿಲ್ಲ ನಾವು ಸಾಧ್ಯ ಇಲ್ಲ 51 ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ. ನೀವು ಚರ್ಚೆ ಮಾಡಿ ಕಾಶಿ ಹೋಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ. ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮ ಭಾರತೀಯ ಜನತಾ ಪಕ್ಷ ರಚನಾ ಬಗ್ಗೆ ವಿರೋಧ ಪಕ್ಷ ಕೆಲಸ ಮಾಡ್ಕೋತ ಮನೆ ಮಾಡ್ಕೋತಾನೆ. 50 ಇದ್ರೆ ಏನಂದ್ರೆ ಸರ್ ಮುಂದೆ ಸರ್ಕಾರ ಮಾಡ್ಕೊಳ್ಳಿ. 50 ಇದ್ರೆ ಮಾಡ್ಕೊಳ್ಳಿ. ಮತ್ತು ಇವಾಗ ನೀನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ಟರೆ 55 ಡಿ ಕೆ ಶಿವಕುಮಾರ್, 60 ಕಾಂಗ್ರೆಸ್ BJP, 19 JDS ಮುಂದಿನ ಮುಖ್ಯಮಂತ್ರಿ ಡಿ ಕೆ ತೋಷ ಹಂಗಿದ್ರೆ ಮಾಡ್ಕೊಳ್ಳಿ. ನಾವು ಟೆಕ್ನಿಕಲ್ ಆಗೋದು ಮತ್ತೇನು ಕೇಳೋದಿದ್ರೆ ನಾವು ದಯವಿಟ್ಟು ಇದನ್ನ ನಮ್ಮದು ಸೀರಿಯಸ್ ಮೆಟ್ರದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ. ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ. BJP ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನಿರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನಿರೋದು ನಾವು ಬದ್ದೆ. ಡಿ ಕೆ ಹಂಗದ ಹಂಗ ಅದು ಹೇಳ್ರಿ. ಹಾಂ ನನಗೆ ಗೊತ್ತಿಲ್ಲ. ನಾ ಭಾರತೀಯ ಜನತಾ ಬಗ್ಗೆ ಶಾಸಕ ಹೇಳಿ. ಮತ್ತೇನ ಕ್ವಶನ್ ಇದ್ರೆ ಬೇಡ್ರಿ ನೀವು ಮುಗಿಸ್ಬಿಟ್ಟ. ರಾಜಕಾರಣದ ಮೊನ್ನೆ ಡೆವಲಪ್ಮೆಂಟ್ ಆಯ್ತು ಸರ್. ಹಾಂ ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಕೂಡಿ ಅಂದ್ರೆ ಎಲ್ಲಾರು ಕೂಡಿ ಒಂದು ಡಿಸಿಷನ್ ಎಲೆಕ್ಷನ್ ಮಾಡಿದ್ರು. ನಿಮ್ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಕರ್ನ ಬಂದು ನಾನು ಮೀಟಿಂಗ್ ಮಾಡಕ್ಕೆ ಇಲ್ಲಿ IB ಬಂದ್ರು ಅವರು ಕಡೆ ದಿವಸ ಕೆಲವೊಂದು ಇಲ್ಲ ಆ ಸಹಮತ ಇಲ್ಲ ನಂದು. ಅದಕ್ಕೆ ಸಹಮತ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕಾರಣ ಕೂಡಿ ಮಾಡಿರ್ಬೋದು. ನನ್ನ ಸಹಮತ ಇಲ್ಲ, ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ ಡಿಸಿಷನ್ ಡೈರೆಕ್ಟರ್ ಆದ್ರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು ಮೂರು ಕಾನ್ಸ್ಟಿಟ್ಯೂನ್ಸಿ. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು MKMD ಬರ್ತಿದ್ವು ಅವರು. 4 MLA ಬರ್ತಾವ. ಅದು 1 MLA ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಇನ್ಸರ್ಸಿದ್ರು ಮತ್ತಂದು ಇದನ್ನ ಮಾಡಿ ಅದೇನದು ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ಹೆಚ್ಚು ನಾಯಕತ್ವ ಗುಣ ನೋಡಿರ್ಬೋದು. ಇಲ್ಲ, ನನ್ನ ಒಂದು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ. ನಾವು ಹೊಂದಾಣಿಕಿಲ್ಲ, ನಾ ಆಗೋದಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂದ್ರೆ ಇವರು ಕಾಗೇರಿ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಮತ್ತೇನು ಡೆವಲಪ್ಮೆಂಟ್ ಆಗ್ತಿಲ್ಲ ಆಕತ್ತಾ? ಯಾಕಾಗೋಲ್ಲ? ಆಕತ್ರಿ. ಬರೇ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಎಲ್ಲಿ ಅಭಿವೃದ್ಧಿ ಆಕತಿ? ಯಾರಾದರೂ ಒಪ್ಕೊಂಡು ಕೆಲಸ ಮಾಡಿ ಕೆಲಸ ಆಕತಿ. ನಂಗೆ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಅದ್ರ ಕಾಲ ಆಗ್ರ ಮಾಡಿ ಹೆಂಗೆ ಡೆವಲಪ್ ಆಕತಿ? ಯಾವುದು ಬೆಳಗಾವಿ ವಿಭಜನೆ ಬಂದಾಗ ಯಾವ ಕೂಡ ಒಂದಾಗಲ್ಲ. ಬೆಳಗಾವಿ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗಬೇಕು, ಜಿಲ್ಲಾ ಆಗಬೇಕೈತೆ. ಆದರೆ ಮಾದನ ಆಯೋಗದ ಅಡ್ಡ ಬರ್ತೈತೆ. ಸುಮಾರು ನಾವು ಸೀನಿಯರ್ ರಾಜಕಾರಣ ಇದ್ದು ಸುಮ್ಮನೆ ಸಣ್ಣ ಮಾತಾಡೋಕ್ಕಾಗಿಲ್ಲ. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು. ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ. ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಂದು ಆಕಾರ ಅದ. ಸರ್, ಈಗ ರಾಜು ಕಾಗೇರಿ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ, ಜಿಲ್ಲಾನ ಹೊಡ್ಯಾಕಾಗಿಲ್ಲ ಇವರು ರಾಜ್ಯ ಹೊಡ್ಯಾಕ ಹೊಂಟಾರ ಅಂತ. ಹೇಗೆ ಅದಕ್ಕೆ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತೆ ಅದು ಮಾಡೋಣ. ಥ್ಯಾಂಕ್ ಯು. ಸರ್, ಈಗ ನೀವು ಬಿಜೆಪಿ ಗೌರ್ಮೆಂಟ್ ಟೈಮ್ನಾಗ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರಿ ಸರ್. ಆ ನಂತರ ಅದು ಬಸವರಾಜ ಬೊಮ್ಮಾಯಿ ಬಂದು ಗೋಕಾಕ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ನಂತರ ಅದ್ ಏನಾಯ್ತು ಸರ್? ವರ್ಕ್ ಏನು ಅನುದಾನ ಕೊಡ್ಲಿಲ್ಲೋ ಈಗಿನ ಗೌರ್ಮೆಂಟ್? ಅಂದ್ರೆ ಶಿವಕುಮಾರ್ ಅವ್ರ ಜಲಸಂಪನ್ಮೂಲ ಖಾತೆ ಇರೋ ಕಾರಣಕ್ಕೆ ನಿಮ್ಗೆ ಕ್ಷೇತ್ರ, ಯಾಕಂದ್ರೆ ಆ ಗೋಕಾಕ್ ಜನರು ಬಹಳ ನಿರೀಕ್ಷೆ ಇತ್ತು ಸರ್ ಆ ಯೋಜನೆ. ನೋಡೋಣ, ಈ ಸದ್ಯ ಇನ್ನೊಂದು 2 ವರ್ಷ ತಡೀನು, ಆಮೇಲೆ ಅವ್ರು ನೋಡಿ ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅದು. ಅಧಿವೇಶನದಲ್ಲಿ ಕ್ಯಾಬಿನೆಟ್ದಾಗ ಮಾಡ್ಬೋದು, ಅಧಿವೇಶನ ಮಾಡ್ಬೇಕತ್ತಿಲ್ಲ. ಅಧಿವೇಶನ ಬೇಕತ್ತೆ. ಅದಕ್ಕೆ ಜಿಲ್ಲಾ ವಿಭಜನೆ ಮಾಡೋಕೆ ಕ್ಯಾಬಿನೆಟ್ ಮಾಡಬೇಕು. ವಿಧಾನಸೌಧ ಚರ್ಚೆ ಮಾಡೋಕ್ಕಲ್ಲ. ಇದಕ್ಕೆ ಕ್ಯಾಬಿನೆಟ್ ಎನಿ ಟೈಮ್ ಮಾಡ್ಬೋದು. ಅದಕ್ಕೆ ನಾ ಅವರು ಏನು ಮಾಡ್ಬೇಕು ಗೊತ್ತಿಲ್ಲ ಆ ಸರ್ಕಾರ. ಮತ್ತೆ ಆ ಕ್ವಶನ್ ಇದ್ರೆ ಮಾತಾಡಿ ನಾವು ಹೇಳೋ. ಇಲ್ಲ, ಈಗ ಟೈಮಿಂಗ್ ರಾಂಗ್ ಅದು. ಈಗ ಮಾಡಿ ಇನ್ನೂ 2 ದಿವಸ ಇನ್ನೂ 2.5 ವರ್ಷ ಇಲೆಕ್ಷನ್ ಮಾಡಾರಲ್ಲ ನಮ್ಮ ಸರ್ಕಾರ. ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಇತರ ಸೋಲುಗಳು ಮುಖ್ಯ ಅಲ್ಲ. ತಗೊಂಡಿಲ್ಲ, ಸೀರಿಯಸ್ ತಗೊಂಡಿಲ್ಲ.
ತೊಗೊಂಡು ಸೀರಿಯಸ್ ತೊಗೊಂಡು ನೆಕ್ಸ್ಟ್ ಟೈಮ್ ಮಾಜಿ ಮಾಡ್ದ ಸೌದಿನ ಅದ್ರ ಮೇಲೆ ಇಲ್ಲದ ಪ್ರೀತಿ ಅದು ನಿಮ್ಮ ಮೇಲೆ ಯಾಕೆ? ಗ್ರಾಮೀಣದಲ್ಲೇ ಜನನ ಕೆಡ್ತಾರಲ್ಲ, ನಂದು ಕೆಲಸ ಇಲ್ಲ. ಪಾರ್ಲಿಮೆಂಟ್ ನೋಡಿದಿಲ್ಲ, ನಾ ಬಂದ್ರೆ ವೇಸ್ಟ್ ಆಕೈತೆ, ಅದ ಹತ್ತನಿಗೆ ಜೋರು ಮಾಡ್ತಾನೆ. ಗ್ರಾಮೀಣ ಮಂದಿ ಕೆಡ್ತಾರಲ್ಲಿ, ನಾ ಜೋರ್ತಿಲ್ಲ, ರಮೇಶ್ ಅವ್ರಿಗೆ ಜೋರ್ತಿಲ್ಲ, ಹತ್ತನಿಗೆ ಜೋರುತ್ತೆ, ಹತ್ತನಿಗೆ ಕೆಲಸ ಮಾಡ್ತಾನೆ ನಾನು. ಆಗಲಿ, ಸ್ವಾಗತ. ಅದನ್ನ ನೋಡಿ, MLA ಅಂದರೆ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು, ಅದಕ್ಕೆ ಅದನ್ನ ಹೊಚ್ಚಿಗೆ ಪಟ್ಟು ಮೂರ್ಖತಾರ. ಆಯ್ತು, ಎಲ್ಲ ಮುಗಿತಾ ಟೀ ಕುಡಿನ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾರು ಮುಖ್ಯಮಂತ್ರಿ ಇರ್ಬೇಕಂತ ನಿಮ್ಮ ಅಭಿಪ್ರಾಯ ಏನು? ನಾಣ ಆಗ್ಬೇಕಣ್ಣ ನಾವು. ನಾಣ ಆಗ್ಬೇಕು ನಾವು. ಅಂದ್ರೆ ಯಾವಾಗ ಅನ್ಸುತ್ತೆ? ನೋಡೋಣ 2028 ಕ್ಲೇಮ್ ಮಾಡ್ತಾರೆ. ನೋಡೋಣ. ಎಸ್, ಮತ್ತೇನಿದ್ರೆ ಚಾ ತರ್ಸಪ್ಪ. ಎಲ್ಲ ಬಂದ್ ನೀ ಸೀರಿಯಸ್ ಅವ್ರು ಭಾಳ ಸೀರಿಯಸ್. ನಾ ಹಾಕಲ್ಲ, ನಾವು ಟ್ರೈ ಮಾಡೋಲ್ಲ. ನಾವು ಸೀನಿಯರ್ನಪ್ಪ, ನಾ BJP 7ನೇ ಅವಧಿ. ನಾನು ಅಶೋಕ್ ಇಬ್ಬರೇ ಸೀನಿಯರ್, 7. ಅಶೋಕ್ನ 7 ಇಬ್ಬರೇ ನಾ ಸೀನಿಯರ್. ಉಳಿಕೆಲ್ಲ ತಿಳಿದ್ವಿ. ಅಶೋಕ್ 7, ನಾನು 7. ಕ್ಲೇಮ್ ಮಾಡೋಲ್ಲ ನಾನು. ಸುಮ್ಮನೆ ಟಿವಿಯಾಗ ಹೇರ್ ಆಗ್ತೈತಿ. ಬಂದ್ ಮಾಡಪ್ಪ ಅದನ್ನ, ಅದ ಕಟ್ ಮಾಡಪ್ಪ ಪ್ಲೀಸ್ ಅದನ್ನ, ಇಲ್ಲ ಅಂತ ಮಾಡ್ಬೇಡ. ಅದು ನಮ್ಗೆ ಅದೇ ಆಮೇಲೆ ಚಲೋ ಆದ್ರೆ 2.5 ವರ್ಷ ಬರಲ್ಲ, ಏನು ಕೆಲಸ ಹಾನು ಬರ್ತೈತಿ. ತೆಗೆದು ತೆಗ್ರಿ, ಬಂದ್ ಮಾಡಪ್ಪ ಅದನ್ನ.